ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಮತ್ತೆ ಆರಂಭ ಆಗುತ್ತಾ ಅಂತ ಹೇಳಿ ಕುಣಿಗಲ್ ಶಾಸಕರನ್ನ ಮಾಧ್ಯಮದವರು ಪ್ರಶ್ನಿಸುವಂತಹ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಈ ಒಂದು ಪ್ರಶ್ನೆಗೆ ಕುಣಿಗಲ್ ಶಾಸಕರು ಸಹ ಉತ್ತರವನ್ನ ನೀಡಿದ್ದಾರೆ. ಏನಂತ ನೀಡಿದ್ದಾರೆ ಇವಾಗ ಬ್ರೇಕ್. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಆರಂಭ ಆಗುತ್ತಾ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನಿಸಿರುವಂತಹ ಸಮಯದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಶಾಸಕ ರಂಗನಾಥ್. ಒಂದು ಕಡೆ ವಿರೋಧ ಮಾಡುತ್ತಿದ್ದವರು ತಾಂತ್ರಿಕ ಸಮಿತಿಯ ವರದಿಯನ್ನ ಕೇಳಿದ್ದಾರೆ. ಯಾರೆಲ್ಲ ಈ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಅನ್ನ ವಿರೋಧಿ ಮಾಡ್ತಾ ಇದ್ದಾರೆ, ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಬೇಕು, ಅದು ಕೂಡ ಒಂದು ಸಮೀಕ್ಷೆಯನ್ನ ನಡೆಸಬೇಕು, ಇದರಿಂದ ಎಷ್ಟು ತೊಂದರೆ ಆಗುತ್ತೆ, ಅದರ ಸಾಧಕ ಬಾಧಕಗಳೇನು ಅಂತ ಹೇಳಿ ವರದಿಯನ್ನ ಕೊಟ್ಟು ಆದ್ಮೇಲೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದು ಅಂತ ಹೇಳಿ ತುಮಕೂರಿನಲ್ಲಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನ ನೀಡಿದ್ರು. ಮತ್ತೊಂದು ಕಡೆ ಈ ತಾಂತ್ರಿಕ ವರದಿ ಏನಿದೆ ಇದನ್ನ ವಿರೋಧ ಮಾಡ್ತಾ ಇರೋರು ವರದಿಯನ್ನ ಕೇಳಿದ್ದಾರೆ. ಎಲ್ಲ ಆದ್ಮೇಲೆ ಸ್ವಲ್ಪ ಇದೆಲ್ಲ ತಣ್ಣಗಾದ್ಮೇಲೆ ವರದಿಯನ್ನ ನೋಡಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಕೂಡ ಸರ್ಕಾರ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ಕೂಡ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಟೆಕ್ನಿಕಲ್ ಆಗಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಮೊದಲು ಮನವರಿಕೆ ಮಾಡಿಕೊಡ್ಬೇಕು. ಡಿ.ಕೆ. ಶಿವಕುಮಾರ್ ಜೊತೆ ಸೋಮಣ್ಣನವರು ಕೂಡ ಮಾತುಕತೆಯನ್ನ ನಡೆಸಿ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಹೇಳ್ತಾರೆ ಕುಣಿಗಲ್ಗೆ ಇಷ್ಟು % ನೀರು ಹೋಗ್ಬೇಕು, ಅದರಲ್ಲಿ 1% ಕೂಡ ನೀರು ಹೋಗಿಲ್ಲ. ಕುಣಿಗಲ್ನವ್ರು ಏನು ಮಾಡಬೇಕು? ಹಾಗಂತ ನೀವು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಮಾಡಿಬಿಟ್ಟು ಅದ್ರ ಮೂಲಕ ಕುಣಿಗಲ್ಗೆ ನೀರು ಹರಿಸಿ ಅಲ್ಲಿಂದ ಬೇರೆ ಕಡೆಗೆ ತಗೊಂಡು ಹೋದ್ರೆ ನಾವೇನು ಮಾಡಬೇಕು ಅಂತ ಹೇಳಿ ಮತ್ತೆ ವಿರೋಧಿ ಸಮಿತಿ, ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಸಮಿತಿ ಏನಿದೆ ಅದು ಕೂಡ ಇದನ್ನ ಬೇಡವೇ ಬೇಡ ನಿಲ್ಲಿಸಬೇಕು. ಕಳೆದ ತಿಂಗಳು ಅಷ್ಟೇ ಭಾರಿ ಹೋರಾಟ ನಡೀತು. ಗುಬ್ಬಿ ಭಾಗದಲ್ಲಿ ರೈತರು, ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಹಾಗೆ ಸ್ವಾಮೀಜಿಗಳು ಎಲ್ಲರೂ ಸೇರ್ಕೊಂಡು ಬೃಹತ್ ಮಟ್ಟದ ಹೋರಾಟವನ್ನ ಕೂಡ ನಡೆಸಿದ್ರು. ಈಗ ಡಿ.ಕೆ. ಶಿವಕುಮಾರ್ ಜೊತೆ ಸೋಮಣ್ಣ ಮಾತುಕತೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಶಾಸಕ ರಂಗನಾಥ್ ಹೇಳ್ತಾ ಇದ್ದಾರೆ. ಎಲ್ಲಾ ಗೊಂದಲ, ಈ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಗೊಂದಲಗಳಿದೆ, ಏನೇನ್ ಅಡೆತಡೆಗಳಿದೆ, ಇದೆಲ್ಲಾ ಗೊಂದಲಗಳನ್ನ ನಿವಾರಣೆ ಮಾಡುವಂತಹ ಭರವಸೆ ಇದೆ ಅಂತ ಹೇಳಿ ತಮ್ಮ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರಂಗನಾಥ್. ಇನ್ನು ಈ ಬಗ್ಗೆ ಅವರು ಸಹ ಮಾತನಾಡಿದ್ದಾರೆ, ನೋಡೋಣ. 100% ಲಿಂಕ್ ಕೆನಾಲ್ ಕಾಮಗಾರಿನ ಏನು ಇವತ್ತು ಕ್ಯಾಪಿಟಲ್ ಆಗಿರೋಂಥದ್ದು, ಅವ್ರಿಗೆ ಯಾರು ಅಬ್ಜೆಕ್ಷನ್ ಮಾಡ್ತಿರೋ ಅವ್ರ ಪ್ರಕಾರನೇ ತಾಂತ್ರಿಕವಾಗಿ ಸಮಿತಿಯ ರಿಪೋರ್ಟ್ ಕೊಡಿ ಅಂತ ಹೇಳಿದಂಥದ್ದು ಎಲ್ಲ ಪಾಸ್ ಆದಮೇಲೆ ನಾನು ಕುಣಿಗಲ್ ತಾಲೂಕಿನ ಜನರಿಗೆ ಉತ್ತರ ಕೊಡೋ ಅಂತ ಹಿನ್ನೆಲೆಯಲ್ಲಿ ನಾವು ಸರ್ಕಾರದವರು ತೆಗೆದುಕೊಂಡಿದ್ದ ನಿರ್ಧಾರವನ್ನು ಮಾಡೇ ತೀರ್ತೇವೆ ನಮ್ಮ ಮಾತನ್ನು ಹೇಳಿದ್ವಿ. ಸಂಸದರು ಪಾಲ್ಗೊಂಡಿರಲಿಲ್ಲ, ನಿನ್ನೆ ಅವರು ಪಾಲ್ಗೊಂಡಿದ್ದಾರೆ. ಅವರು ಇದು ವೈಜ್ಞಾನಿಕ ನಿಲ್ಸಕ್ಕೆ ನಾನು ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀನಿ ಅಲ್ಲ, ನಾನು ತಿಳಿದಂಗೆ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲರೂ ಟೆಕ್ನಿಕಲ್ ಡೀಟೇಲ್ಸ್ಗಳು ಅಂತ ಹೇಳಿ ಒಂದು ಟೈಮ್ ತೊಗೊಳ್ಲಿಕ್ಕೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದನ್ನು ಡಿಸಿಷನ್ ತೊಗೋತೀವಿ ಅಂತ ಹೇಳಿದಾರಂತೆ. ಉಪಮುಖ್ಯಮಂತ್ರಿಗಳು ಅವ್ರಿಗೆ ಟೈಮ್ ಕೊಡಲಿಕ್ಕೆ ಅವರು ಮಾತಾಡ್ತಾ ಇದ್ದಾರೆ. ಒಂದು ಟೈಮು ಇದಕ್ಕೋಸ್ಕರ ನಿಗದಿ ಮಾಡಿ ಉಪಮುಖ್ಯಮಂತ್ರಿಗಳು ಮತ್ತು ಸಂಸದರುಗಳು ಭೇಟಿ ಮಾಡಿ ಇನ್ನಿತರ ಶಾಸಕರು ಅವರ ಏನು ಕಳವಳಗಳಿದೆ ಮತ್ತೊಮ್ಮೆ ಅವರೆಲ್ಲರನ್ನೂ ಅವ್ರಿಗಿದ್ದಂಥ ಗೊಂದಲಗಳನ್ನು ನಿವಾರಣೆ ಮಾಡೋಂಥದ್ದು ಇವತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಜಿಲ್ಲಾವಾರಿ ಉಸ್ತುವಾರಿ ಮಂತ್ರಿಗಳು ಸಾಹೇಬರು ಮತ್ತು ನಮ್ಮ